ಸರ್ಕಾರಿ ಭೂಮಿಯನ್ನು ಕದಿಯುವ ಕಳ್ಳರು ಈಗ ಭಾಳ ಹೆಚ್ಚಾಗಿದ್ದು, ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಆನೇಕಲ್ ಕೃಷ್ಣಪ್ಪ ಅವರು, ಹಾಗೆ ಯಲಹಂಕ ಕ್ಷೇತ್ರದ ಮುಖಂಡರು PVC ಅಧ್ಯಕ್ಷರು ಆದಂಥ ಶ್ರೀಯುತ ಶ್ರೀರಾಮ್ ಹಾಗೂ ಅವರ ಸಂಗಡಿಗರಿಂದ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಬ್ಯಾಟರಾಯನಪುರ ಕ್ಷೇತ್ರದ BBMP ಕಚೇರಿ ಎದುರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಈಗ ಆಲ್ರೆಡಿ AWG ಕೊಟ್ಟಿರೋ ಎರಡನೇ ಫ್ಲೋರು ಈಗ ಕಟ್ತಾ ಇದೆ. ನಾನು ಒಂದ್ಸರಿ ಭೇಟಿ ಮಾಡಿದ್ದೆ, 2-3 ಸಾರಿ ಭೇಟಿ ಮಾಡಿದ್ರು. ಇವ್ರು ಅವ್ರ ಜೊತೆ ಶಾಮಿಲ್ ಆಗ್ಬಿಟ್ಟು ನೀನು ಬೇಗ ಕಟ್ಟು, ಹೋಗಿ ಬೇಗ RCC ಹಾಕು ಅಂತ ಹೇಳ್ಬಿಟ್ಟು ಹಾಕ್ಸ್ತಾ ಇದ್ದಾರೆ. ಕಾಲ್ನರ್ ಜಾಗ ರಸ್ತೆಗಾಗಿ ಬಿಟ್ಟಿರ್ತಕ್ಕಂಥ ಸರ್ಕಾರಿ ಭೂಮಿ ನಿಮ್ಮ ವಿಷಯಲ್ಲೇ ಸಪೋರ್ಟ್ ಮಾಡ್ತಾರೆ. ನಾವು ಹೋದಾಗ ನಿಲ್ಸಿಲ್ಲ, ಸುಮ್ಮನೆ ಕೆಲಸ ಮಾಡ್ತಾನೆ. ಸರ್ಕಾರಿ ಭೂಮಿ ಮನವಿ ಕೊಟ್ಟಾಗ ಹೆಂಗಿತ್ತು ನಿಲ್ಸ್ತೀನಿ ಅಂತಾರೆ, ನಿಲ್ಸಲ್ಲ. ಅವ್ರ ಜೊತೆ ಶಾಮೀಲ್ ಆಗಿದೆ. ಅವ್ರ ತಂದೆ ಮಗ ಇಬ್ಬರು ಬಂದವ್ರ ಮಾತಾಡ್ಕೊಂಡು ಕೂತ್ಕೊಂತಾರೆ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಕೆಲಸ ಮಾಡಿಸ್ತಾರೆ ಇವರೇ. I think 1, 2, 3, 4, 5, 6 charges are. ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಇವತ್ತು ಯಲಹಂಕ ತಾಲೂಕು ಸಮಿತಿಯಿಂದ ಮಾನ್ಯ ಕಮಿಷನರ್ ಅವರಿಗೆ ಮನವಿಯನ್ನು ಕೊಡೋಕೆ ಬಂದಿದ್ದೀವಿ. ಬಹುಶಃ ಅವರು ಇಲ್ಲದೆ ಇರತಕ್ಕಂಥ ಕಾರಣದಿಂದ ಜಾಯಿಂಟ್ ಕಮಿಷನರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಯ ಪ್ರಮುಖ ವಿಚಾರ ಏನಂದರೆ, ದೊಡ್ಡಬೆಟ್ಟಳ್ಳಿ ಗ್ರಾಮದ ಸರ್ವೆ ನಂಬರು 48/1ರಲ್ಲಿ 9.5 ಗುಂಟೆ ಸರ್ಕಾರಿ ಬಾಖರಾಬ್ ರಸ್ತೆ ಇದೆ. 2020ರಲ್ಲಿ ಒಂದು ಟಿಪ್ಪಣಿನಲ್ಲಿ ಸರ್ವೆ ಅವರು ಮಾಡ್ತಾರೆ, ಅದರಲ್ಲಿ ರಸ್ತೆಗಾಗಿ ಮತ್ತು ಬಂಡಿದಾರಿಗಾಗಿ 9.5 ಗುಂಟೆಯನ್ನು ಕಾಯ್ದಿರಿಸ್ತಾರೆ. ಈ ಕಾಯ್ದಿರಿಸಿದ ನಂತರ ಸದರಿ ಭೂಮಿಗೆ ಅಕ್ರಮವಾಗಿ ಈ ಹೊರ ರಾಜ್ಯದ ಒಬ್ಬ ಬಿಲ್ಡರ್ ಮಿಸ್ತ್ರಿ ಮಾಲ್ ಸುತಾರ್ ಅನ್ನೋರು ಅಕ್ರಮವಾಗಿ ನಿವೇಶನ ಸಂಖ್ಯೆ 8 ಅಂತ ನಮೂದಿಸಿ ಉಪನೋಂದಣಾಧಿಕಾರಿಗಳಲ್ಲಿ ಪತ್ರವನ್ನು ನೋಂದಣಿ ಮಾಡಿಸ್ಕೊಂಡು ಬಂದು BBMP ಕೆಲವು ಅಧಿಕಾರಿಗಳ ಶಾಮೀಲಾಗಿ ಬಿ ಖಾತವನ್ನು ಮಾಡಿಕೊಂಡಾರೆ. ಅದಕ್ಕೆ 5,000 ಅಡಿ ಅಂತ 2 ಬಿ ಖಾತವನ್ನು ಮಾಡಿಕೊಂಡು ಕಾರ್ನರ್ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಅಕ್ರಮವಾಗಿ ವಾಣಿಜ್ಯ ಕಟ್ಟಡ ಕಟ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಈ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತೆ? ಕನ್ವರ್ಷನ್ ಆಗಿರಬೇಕು, ಕಟ್ಟಡ ಅನುಮೋದನೆ ನಕ್ಷೆ ಮಂಜೂರಾಗಬೇಕು, ಲೈಸೆನ್ಸ್ ಇರಬೇಕು, OC ಇರಬೇಕು, CC ಇರಬೇಕಂತ ಹೇಳ್ತಾರೆ. ಯಾವುದೇ ದಾಖಲೆಗಳಿಲ್ಲ, ಆದರೂ ಕೂಡ ಅವ್ರು ಕಟ್ತಾ ಇದ್ದಾರೆ. ಅಲ್ಲಿ ಯಲಹಂಕ ವಲಯದ ಸಹಾಯಕ ಕಾರ್ಯಪಾಲಕರು AEE ಮನವಿಯನ್ನು ಕೊಟ್ಟಿದ್ದೇವೆ. 2 ಸಾರಿ ಭೇಟಿಯನ್ನು ಮಾಡಿದ್ದೇವೆ. ಆ AEE ಅವ್ರ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿ ಅವರಿಗೆ ಸಪೋರ್ಟ್ ಮಾಡಿ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಹಂಗಾಗಿ ಇವಾಗ ಜಾಯಿಂಟ್ ಕಮಿಷನರ್ಗೆ ಹೇಳಿದ್ದಾರೆ, ತಕ್ಷಣ ನಾನು ಕಟ್ಟಡವನ್ನು ನಿಲ್ಲಿಸ್ತೇನೆ ಮತ್ತು ಕ್ರಮ ಜರುಗಿಸ್ತೇನೆ ಅಂತ ಹೇಳ್ತಾರೆ. ಈಗ ನಮ್ಮ ಒತ್ತಾಯ ಏನಂದರೆ, ನಮ್ಮ ಮನವಿ ಏನಂದರೆ, ಯಾರು ಅಕ್ರಮ ದಾಖಲೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ಮಿಸ್ತ್ರಿ ಮಾಲ್ ಸುತಾರ್ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು. ಮತ್ತು ಯಾರು ಅಧಿಕಾರಿಗಳು ಅವರಿಗೆ ಬಿ ಖಾತೆ ಮಾಡಿಕೊಟ್ಟಿದ್ದಾರೆ ಅವರನ್ನು ಅಮಾನತು ಮಾಡಬೇಕು, ಮತ್ತು ಬಿ ಖಾತೆಯನ್ನು ರದ್ದು ಮಾಡಬೇಕು, ಮತ್ತು ಕಟ್ಟಡವನ್ನು ತಕ್ಷಣ ನಿಲ್ಲಿಸಿ ಅದನ್ನು ಸಾರ್ವಜನಿಕರ ರಸ್ತೆಗಾಗಿ ಕಾಯ್ದಿರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಮೇಡಮ್ನವರು ಹೇಳಿದರೆ, ನಾನು ಇಮಿಡಿಯೇಟ್ ಸೂಕ್ತವಾದ ಕ್ರಮ ಜರುಗಿಸಿ ನಾನು ನಿಲ್ಲಿಸ್ತೇನೆ, ಕ್ರಮ ಜರುಗಿಸ್ತೇನೆ ಅಂತ ಹೇಳಿದ್ದಾರೆ. ಇವರೇನಾದರೂ ನಿಲ್ಲಿಸಿಲ್ಲ ಅಂದರೆ ನಾವು ಇದೇ ಕಮಿಷನರ್ ಆಫೀಸ್ ಮುಂದೆ ಕೆಲವೇ 2-3 ದಿನಗಳಲ್ಲೇ ಭಾಳ ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನ ಕೈಗೊಳ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ, ಬಹುಶಃ ಜಾಯಿಂಟ್ ಕಮಿಷನರ್ ಅವರು ಮಹಿಳೆಯರಿದ್ದಾರೆ, ಅವರು ಕ್ರಮ ಜರುಗಿಸೋ ಒಂದು ಭರವಸೆ ನಮಗಿದೆ ಅಂತ ಹೇಳ್ತಾ, ಇವತ್ತು ಹೊರ ರಾಜ್ಯದವರು ಅಕ್ರಮ ದಾಖಲೆಗಳು ಅನೇಕ ಈ ಯಲಹಂಕ ಸುತ್ತಮುತ್ತ ಕಡೆ ಸರ್ಕಾರಿ ಭೂಮಿಗಳನ್ನ ಕಬಳಿಸೋದ್ರ ವಿರುದ್ಧ
ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಮತ್ತು ಬಡವರ ಪರವಾಗಿ ಸರ್ಕಾರಿ ಭೂಮಿಗಳು ಇವತ್ತು ನಿವೇಶನಗಳೆಲ್ಲ ಅನೇಕ ಸರ್ಕಾರಿ ಭೂಮಿಗಳು ಕೋಟಿಗಳ ಗಟ್ಟಲೆ ಹಣ ಬಲೆ ಬಾಳ್ತಕ್ಕಂಥ ಭೂಮಿಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡ್ತಕ್ಕಂಥವರು ಕೂಡ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ದೊರಕಿಸ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಭಾರತ್. ಈಗ ಕೋರ್ಟಿಂದ ಅವ್ರ ಅನುಮತಿನೇ ಪಡ್ಕೊಂಡು ಕಟ್ಟಿದ್ರೆ ಅದಕ್ಕೆ ತಮ್ಮಿಂದ ಏನು ಉತ್ತರ ಸಿಗುತ್ತೆ? ಇಲ್ಲ, ಸಾಧ್ಯ ಇಲ್ಲ. ಈಗ ಕೋರ್ಟ್ ಏನು ಹೇಳುತ್ತೆ, ಸರ್ಕಾರಿ ಭೂಮಿಗಳಿಗೆ ಯಾವುದೇ ಕೋರ್ಟು ತಡೆಯಾಜ್ಞೆ ಅಥವಾ ಮತ್ತೊಂದು ಯಾವುದೇ ಕೊಡೋದಿಲ್ಲ. ಇಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ಗಿಂತ ಮೇಲೆ ಇನ್ಯಾವುದೂ ಇಲ್ಲ. ಭಾರತ ದೇಶದ ಸುಪ್ರೀಂ ಕೋರ್ಟು 600 ಕೋಟಿ ಬೆಲೆ ಬಾಳ್ತಕ್ಕಂಥ UP ಉತ್ತರ ಪ್ರದೇಶದಲ್ಲಿ ಡೆಮೊಲೇಷನ್ನ ಮಾಡಿ ಅದು ಎಲ್ಲ ರಾಜ್ಯ ಸರ್ಕಾರಗಳಿಗೆ, ಚೀಫ್ ಸೆಕ್ರೆಟರಿಗಳಿಗೆ, ಹೈಕೋರ್ಟ್ಗಳಿಗೆ ಆದೇಶವನ್ನು ಕಳಿಸ್ಬಿಟ್ಟಿದ್ದಾರೆ. ಅವರೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಅಂದರೆ ಕಂಟೆಂಪ್ಟ್ ಆಗುತ್ತೆ. ಆ ಕಂಟೆಂಪ್ಟ್ ಮಾಡೋದ್ರ ಬಗ್ಗೆ ಕೂಡ ಪ್ರಜಾ ವಿಮೋಚನಾ ಚಳವಳಿ ಮುಂದಿನ ದಿನಗಳಲ್ಲಿ ಕ್ರಮ ಜರುಗಿಸ್ತೇವೆ. ಇದು ಅದಕ್ಕೆ ಅಕ್ರಮ ಅಥವಾ ಸಕ್ರಮ ಅಂತ ತಾವೇನು ಹೇಳ್ತೀರಿ? ಈಗ ನಮ್ಮ ಹತ್ರ ದಾಖಲೆ ಇದೆ ನೋಡಿ. 2020ರಲ್ಲಿ ತಹಶೀಲ್ದಾರ್ ಅವರು ಏನು ಇಲ್ಲಿ ಮಾಡಿದ್ದಾರೆ, ಸರ್ವೆ ಅವರು ಟಿಪ್ಪಣಿ ಕಾಪಿ 2020ರಲ್ಲಿ ನೋಡಿ. ಅದರಲ್ಲಿ ಹೇಳ್ತಾರೆ ಏನು 48 ಸರ್ವೆ ನಂಬರು ದೊಡ್ಡಬೆಟ್ಟಹಳ್ಳಿನಲ್ಲಿ 48/1ರಲ್ಲಿ 8.5 ಗುಂಟೆ ಬಂಡಿದಾರಿ, ಕಾಲುದಾರಿಗೆ 1 ಗುಂಟೆ, ಒಟ್ಟು 9.5 ಗುಂಟೆನ ಬಂಡಿದಾರಿ ಮತ್ತು ಕಾಲುದಾರಿಗೆ ರಿಸರ್ವ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಪಾಣಿನಲ್ಲಿ ಏನಿದೆ ಇದರಲ್ಲಿ ಕೂಡ ಬಿ ಖಾತ್ ಅಂತಿದೆ. ಪಾಣಿನಲ್ಲಿ RTCನಲ್ಲಿ ನೋಡಿ, ಇಲ್ಲಿ ಬಾಕರಾಬ್ 9.5 ಗುಂಟೆ ಇದೆ. ಬಾಕರಾಬ್ ಅಂದರೆ ಅದು ಸರ್ಕಾರದ ಸಾರ್ವಜನಿಕರ ರಸ್ತೆಗಾಗಿ ಮೀಸಲಿರ್ತಕ್ಕಂಥ ಜಾಗಗಳು. ಇದಕ್ಕೆ ಯಾವುದೇ ಅಧಿಕಾರಿ ದಾಖಲೆ ಮಾಡೋಂಗಿಲ್ಲ. ಆದರೂ ಇಂದಿನ BBMP ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಬಿ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಬಿ ಖಾತೆ ತಕ್ಷಣ ರದ್ದು ಮಾಡಬೇಕಾಗತ್ತೆ. ಇದರಲ್ಲಿ ವಿಶೇಷವಾಗಿ ಏನು ಯಲಹಂಕ ವಲಯದ AEE ಅವರು ಶಾಮೀಲಾಗಿದ್ದಾರೆ. ಅವ್ರ ಮೇಲೆ ಕೂಡ ಕ್ರಮ ಜರುಗಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ, ಈ ಹೋರಾಟದಲ್ಲಿ ತಮ್ಗೆ ಗೆಲ್ತೀವಿ ಅನ್ನೋ ವಿಶ್ವಾಸ, ಆತ್ಮವಿಶ್ವಾಸ ತಮಗಿದೆಯಾ? ಈ ಕಾರ್ಯಕ್ರಮದಲ್ಲಿ, ಈ ಹೋರಾಟದಲ್ಲಿ ತಾವು ಗೆಲ್ತೀವಿ ಅನ್ನೋ ವಿಶ್ವಾಸ ತಮಗಿದೆಯಾ? ಅಲ್ಲ, 100% ಗೆಲ್ತೀವಿ. ಇದು ಸರ್ಕಾರಿ ಭೂಮಿ. ಸರ್ಕಾರಿ ಭೂಮಿನ ಸಾರ್ವಜನಿಕ ರಸ್ತೆಗಾಗಿ ಉಳಿಸ್ಬೇಕಂತ ನಮ್ಮ ಹೋರಾಟ. ಇದು ಯಾವುದೇ ಸ್ವಾರ್ಥ ಇಲ್ಲ ಇಲ್ಲಿ, ಅಥವಾ ಯಾವುದೇ ಇಂಡಿವಿಜುವಲ್ ಇಲ್ಲ. ಸರ್ಕಾರದ ಭೂಮಿಗಳನ್ನ ಉಳಿಸುವಂಥ ಕೆಲಸವನ್ನು ಚಳುವಳಿಗಾರರು, ನಾವು ಸಾರ್ವಜನಿಕರು ಮಾಡ್ತೇವೆ. ಇದು ಸರ್ಕಾರದ ಭೂಮಿನ ಉಳಿಸುವಂಥ ಪ್ರಯತ್ನ ತಮ್ಮದಾಗಿದೆ. ಹೌದು. ರಾಜ್ಯಾಧ್ಯಕ್ಷರು ಕೃಷ್ಣಪ್ಪರ್ಗೆ